ಯದ್ಯಪಿ ಭಗವಂತನಿಗೆ ಅನಂತ ನಾಮ, ಅವನದು ಒಂದು ಹೆಸರು ಎರಡು ಹೆಸರು ಅಲ್ಲ, ಎಲ್ಲ ಶಬ್ದಗಳು ಭಗವಂತನ ನಾಮಗಳೇ. ದೇವರನ್ನು ಹೇಳದಿರುವ ಶಬ್ದಗಳೇ ಇಲ್ಲ. ಅನಂತ ಶಬ್ದವಾಚ್ಯನಾದ ಭಗವಂತ, ವಿಶ್ವಾದಿ 1000 ನಾಮಗಳುಳ್ಳ ಭಗವಂತ, ಕೃಷ್ಣ ಅನ್ನೋ ಹೆಸರೇ ಇಷ್ಟು ಪ್ರಸಿದ್ಧಿ ಆಗಲಿಕ್ಕೇನು ಕಾರಣ? ಅವನನ್ನು ಯಾವ ನಾಮದಿಂದಲಾದರೂ ಕರಿಬಹುದಿತ್ತು. ಯಾವ ಶಬ್ದವನ್ನು ಕರೆದಾಗಲೂ ಅವನೇ ಅದರಿಂದ ಪ್ರತಿಪಾದಿತನಾದವ. ನೋಡಿ, ನಮಗಾದ್ರೆ ಒಂದು ಹೆಸರು ಇರುತ್ತೆ, ಅದು ಬಿಟ್ಟರೆ ಬೇರೆ ಇಲ್ಲ. ನಮಗಿರೋ ಹೆಸರು ಬಿಟ್ಟು ಬೇರೆ ಹೆಸರಿಂದ ಯಾರೇ ಏನೇ ಕೂಗಿದ್ರೂ ನಾವು ತಿರುಗಿ ನೋಡಲ್ಲ, ಯಾಕೆಂದರೆ ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಆದರೆ ಭಗವಂತಂದು ಹಾಗಲ್ಲ. ಏನು ಕೂಗಿದ್ರು ಏನು ಶಬ್ದ ಮಾಡಿದ್ರು ಅವನೇ ತಿರುಗಿ ನೋಡಬೇಕು. ಯಾಕೆ? ಎಲ್ಲದರ ಒಳಗೆ ಎಲ್ಲರ ಒಳಗೆ ಅವನೇ ಇದ್ದಾನೆ.